ತಿಳಿಸಿರೋದು ಬಹಳಷ್ಟು ಸಂತೋಷ ತಂದಿದೆ. ಅದನ್ನ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸರಿಯ ಅಂತ ಎಲ್ಲರೂ ನಂದಿನಿನ ನಮ್ಮ ಮಗಳು ಅಂತ ಭಾವಿಸಿ ನನಗೆ ಅಭಿನಂದನೆ ಸಲ್ಲಿಸಿರೋದು ನನ್ನ ಮೇಲಿನ ಜವಾಬ್ದಾರಿ ಬಹಳಷ್ಟು ಹೆಚ್ಚಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳೇ ಇರೋದ್ರಿಂದ ನಾನು ನನ್ನ 2 ಮಾತುಗಳನ್ನು ಅವರ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಮುಖ್ಯವಾಗಿ UPSC ಪರೀಕ್ಷೆ ಅನ್ನೋದು ಈಗಾಗಲೇ ಎಲ್ಲರೂ ಕೆಲವರು ಹೇಳಿರೋ ಹಾಗೆ ಕಬ್ಬಿಣದ ಕಡಲೆ ಅನ್ನೋ ಥರ ಒಂದು ಭಾವನೆ ಇದೆ ಎಲ್ಲರಿಗೂ. ಆದರೆ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡೋದಂದರೆ, ಆ ಒಂದು ವಯೋಮಾನದಲ್ಲಿ ನಮಗೆ ಬಹಳಷ್ಟು ಬೇರೆ ಒಂದು ಪ್ರಯಾರಿಟೀಸ್ ಇರೋದ್ರಿಂದ, ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಬಂದ ಹಿನ್ನೆಲೆ ಬಹಳಷ್ಟು ನಮಗೆ ಚಾಲೆಂಜಸ್ಸನ್ನು ಫೇಸ್ ಮಾಡಲಿಕ್ಕೆ ಆಗೋದ್ರಿಂದ ಅದು ಕಬ್ಬಿಣದ ಕಡಲೆ ರೀತಿ ಕಾಣಿಸ್ಬೋದು. ಆದರೆ ಅದು ಹೊರಗಿನ ಕೋಟಿಂಗ್ ಅಷ್ಟೇ. ಈ ಸೀಡ್ಸ್ ಇರುತ್ತಲ್ವ, ಅಂದರೆ ಬೀಜಗಳಲ್ಲಿ ಹೊರಗಡೆ ಕೋಟಿಂಗ್ ಇರುತ್ತಲ್ಲ, ಗಟ್ಟಿಯಾಗಿ ಒಳಗಡೆ ಮೃದು ಇರುತ್ತಲ್ಲ, ಅದೇ ರೀತಿ ಅಷ್ಟೇ. ಅದನ್ನ ಬ್ರೇಕ್ ಮಾಡಿದ್ರೆ ಒಳಗಿನ ತಿರುಳು ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಲ್ಲೆಲ್ಲ ಒಂದೇ ಒಂದು ಕೇಳೋದೇನಪ್ಪ ಅಂತಂದ್ರೆ, ನಮ್ಗೆಲ್ಲರಿಗೂ ರೋಲ್ ಮಾಡೆಲ್ ತರ ಇರೋದು ನಮ್ಮ ಫಾರ್ಮರ್ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಜಿ ಅವರು. ಅವ್ರಿಗಿಂತ ಒಂದು ಹಂಬಲ್ ಬ್ಯಾಕ್ಗ್ರೌಂಡ್ ಇನ್ನೊಬ್ರಿಗೆ ಇರ್ಲಿಕ್ಕಿಲ್ಲ. ಆದ್ರೂ ಅವರಷ್ಟು ಹೈಯರ್ ರೀಚಸ್ಗೆ ಅವರು ರೀಚ್ ಆಗ್ಬೇಕಾದ್ರೆ ಕಾರಣ ಅವರದ್ದು ಅವಿರತವಾದ ಒಂದು ಕನಸು ಕಾಣಿಸುವ ಒಂದು ಮನೋಭಾವ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಂದ್ರೆ, ಯು ಶುಡ್ ಆಲ್ವೇಸ್ ಡ್ರೀಮ್ ಹೈ, ಯು ಶುಡ್ ಆಲ್ವೇಸ್ ಏಮ್ ಹೈ, ಸೆಟ್ ಯುವರ್ ಟಾರ್ಗೆಟ್ಸ್ ವೆರಿ ಹೈ ಅಂತ. ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಲಕ್ಷ್ಯ ಯಾವಾಗೂ ನಿಮ್ಗೇನೆ ಒಂದು ಚಾಲೆಂಜ್ ಆಗಿರ್ಬೇಕು. ಅಂದ್ರೆ ನನ್ನ ಕೈಯಲ್ಲಿ ಇಷ್ಟೇನ ಮಾಡ್ಲಿಕ್ಕಾಗೋದು ಅನ್ನೋ ಒಂದು ಪ್ರಶ್ನೆಯನ್ನು ನೀವು ನಿಮ್ಗೆ ಪುನಃ ಹಾಕಿಕೊಂಡ್ರೆ ನಿಮ್ಮ ಟಾರ್ಗೆಟ್, ನಿಮ್ಮ ಏಮ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಅವ್ರು ಯಾವಾಗೂ ಹೇಳ್ತಾ ಇದ್ರು, ಡ್ರೀಮ್ಸ್ ಆರ್ ನಾಟ್ ದೋಸ್ ವಿಚ್ ಫಾಲ್ ವೆನ್ ಯು ಸ್ಲೀಪ್ ಬಟ್ ವಿಚ್ ಡೋಂಟ್ ಲೆಟ್ ಯು ಸ್ಲೀಪ್ ಅಂತ. ನಿಮ್ಮ ಕನಸುಗಳು ನಿಮ್ಮನ್ನ ನಿದ್ದೆ ಮಾಡಲಿಕ್ಕೆ ಬಿಡಬಾರ್ದು, ಆ ಥರ ಕನಸುಗಳನ್ನ ನೀವು ಕಾಣಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೆ ಇವತ್ತಿಲ್ಲಿ ಏನೇ ನಾನು ಒಂದು ಗೌರವಕ್ಕೆ ಪಾತ್ರ ಆಗಿದ್ರೆ ಅದಕ್ಕೆ ಕಾರಣ ಅನ್ನೋದು ಎಜುಕೇಶನ್ನು. ಅದು ಸಮಾಜ ನನಗಿಟ್ಟ ಒಂದು ಸಾಲ. ನಾನು ಅದನ್ನ ಮರುಪಾವತಿ ಮಾಡಲೇಬೇಕಾಗಿದೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಟು ಚೇಂಜ್ ವರ್ಲ್ಡ್ ಅಂತ ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ. ಈಗಾಗಲೇ ತಾವೆಲ್ಲರೂ ಅಷ್ಟೇ ಸರ್ಕಾರದ ಒಂದು ಯೋಜನೆಯಿಂದ ಆ ಎಜುಕೇಶನ್ ಅನ್ನೋ ಒಂದು ಲೋನ್ನ ತಗೊಂಡಿದ್ದಾರೆ. ನಮ್ಮೆಲ್ಲರ ಮೇಲೇನೂ ಆ ಒಂದು ಲೋನ್ ಇದೆ. ಅದನ್ನ ನಾವೆಲ್ಲರೂ ಪುನಃ ಸಮಾಜಕ್ಕೆ ಕೊಡಬೇಕು. ದಟ್ ಈಸ್ ಕಾಲ್ಡ್ as ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಕಾನ್ಸೆಪ್ಟ್ ಅಂತ. ತಾವು ಅದನ್ನು ಯಾವ ರೀತಿ ಆದ್ರೂ ಮರುಪಾವತಿ ಮಾಡ್ಬೋದು. ಅಂದ್ರೆ ನಾನು ಹೇಳೋದು ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಯು ಸೆಲೆಕ್ಟ್ ಎನಿ ಆಫ್ ಯುವರ್ ಪ್ರೊಫೆಷನ್. ತಾವು ಯಾವುದೇ ಒಂದು ಕ್ಷೇತ್ರವನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆದ್ರೆ ಅದರಲ್ಲಿ ತಮ್ಮ ಒಂದು ಸಂಪೂರ್ಣವಾದ 100% ಎಫರ್ಟ್ಸ್ ಅನ್ನ ಮನಸಾರೆ ಕೊಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೇನೆ. ಕಾನ್ಫ್ಯೂಷಿಯಸ್ ಹೇಳ್ತಾರೆ ಒಂದ್ ಕಡೆ, ಇಫ್ ಯು ಸೆಲೆಕ್ಟ್ ಅ ಪ್ರೊಫೆಷನ್ ವಿಚ್ ಯು ಲವ್, ಯು ನೀಡ್ ನಾಟ್ ವರ್ಕ್ ಎ ಸಿಂಗಲ್ ಡೇ ಅಂತ. ನೀವೊಂದು ವೃತ್ತಿಯನ್ನ ಯಾವುದಾದ್ರೂ ನೀವು ಪ್ರೀತಿಪೂರ್ವಕವಾಗಿ ಆಯ್ಕೆ ಮಾಡ್ಕೊಂಡಿದ್ದೆ ಅಂದ್ರೆ ನೀವು ಒಂದು ದಿನಾನೂ ನೀವು ಕೆಲಸ ಮಾಡ್ಬೇಕಾಗಿರುವಂತ ಅವಶ್ಯಕತೆನೇ ಬರೋದಿಲ್ಲ. ಯಾಕಂದ್ರೆ ಆ ಕೆಲಸ ನಿಮ್ಗೆ ಒಂದು ಜೀವನದ ವಿಧಾನವಾಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೃತ್ತಿಯನ್ನ, ನಿಮ್ಮ ಕೆಲಸವನ್ನ, ನಿಮ್ಮ ಕ್ಷೇತ್ರವನ್ನ, ಅದು ಓದೋದಿರ್ಬೋದು ಅಥವಾ ಮುಂದೆ ನೀವು ಯಾವುದೇ ಒಂದು ಕ್ಷೇತ್ರವನ್ನು ಆರಿಸ್ಕೊಂಡ್ರು ಅದರಲ್ಲಿ ತಮ್ಮ 100% ಅನ್ನು ಕೊಟ್ಟು ಅದನ್ನ ಪ್ರೀತಿಸಿ, ಅದು ನಿಮ್ಮ ಒಂದು ಜೀವನ ವಿಧಾನ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸರ್ ಹೇಳ್ತಿದ್ರು ಸಿನಿಮಾದ ಒಂದು ಹಾಡು. ನನಗೂ ಒಂದು ಸಿನಿಮಾದ ಹಾಡು ನೆನಪಾಗ್ತಾ ಇದೆ ಆಕ್ಚುಲಿ. ಅದು ನನ್ನ ಒಂದು ಪ್ರಿಪ್ರೇಷನ್ ಡೇಸಲ್ಲಿ ಇರ್ಬೋದು ಅಥವಾ ಯಾವಾಗಲೂ ಒಂದು ಮೆಲ್ಕಾಗೋದೇನಪ್ಪ ಅಂತಂದ್ರೆ, ಒಂದು ಹಾಡಿದ ಅಲ್ವಾ, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ. ಅದರಲ್ಲಿ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಇದೆ, ತುಂಬಾ ಅದ್ಭುತವಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದನ್ನ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು ಅಂತ. ಅದೇ ಒಂದು ತತ್ವ ನಮ್ಗೆ ಆದರ್ಶವಾಗಿತ್ತು. ತಮಗೂ ಅದರಿಂದ ಪ್ರೇರಣೆ ಸಿಗ್ಬಹುದು ಅಂತ ನಾನಾದ್ರೂ ಎಣಿಸ್ತೀನಿ. ಇವತ್ತಿನ ದಿನ ಇಲ್ಲಿ ಕೂತಿರೋ ಎಲ್ಲ ಮಕ್ಕಳು ನನಗಿಂತ ಹೆಚ್ಚು ಭಾಗ್ಯಶಾಲಿಗಳು ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದ್ರೆ ನಮ್ಗೆ ಈ ತರ ಒಂದು ವೇದಿಕೆ ನಾವು ಓದುವಾಗ ಖಂಡಿತವಾಗ್ಲೂ ಸಿಕ್ಕಿರ್ಲಿಲ್ಲ. ಆದ್ರೆ ಜಿಲ್ಲಾಡಳಿತದಿಂದ ನಾನು 10ನೇ ತರಗತಿಯಲ್ಲಿ
ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ಇದೇ ರೀತಿ ಒಂದು ಸನ್ಮಾನ ನಡೆದಿತ್ತು. ನನ್ ಏನ್ ಭಾವಿಸ್ತೀನಿ ಅಂದ್ರೆ ಅವತ್ತು ಆ ಪ್ರೇರಣೆ, ಆ ಪೋಷಣೆ ಸಿಕ್ಕಿದ್ರಿಂದನೇ ಇವತ್ತು ನಂದಿನಿ ಏನಾದ್ರೂ ಒಂದು ಸ್ವಲ್ಪ ಅಲ್ಪ ಮಟ್ಟಿನ ಸಾಧನೆ ಮಾಡ್ಬೇಕಂದ್ರೆ ಆ ರೀತಿ ಬೆನ್ನು ತಟ್ಟುವಿಕೆ, ಗುರುತಿಸುವಿಕೆನೇ ಕಾರಣ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾದದ್ದು ಅಂತ ನಾನು ಅವ್ರಿಗೆಲ್ಲರಿಗೂ ಬಹಳಷ್ಟು ಮನದಾಳದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ಸ್ಫೂರ್ತಿದಾಯಕವಾಗಿರುವಂತ ಹಲವಾರು ವ್ಯಕ್ತಿಗಳು ನಮ್ಮ ಮುಂದೆನೇ ಇದ್ದಾರೆ. ಈಗಾಗಲೇ ಲಕ್ಕಪ್ಪ ಅವ್ರು ಹೇಳ್ತಿದ್ರು ಕೆಂಪಹೊನ್ನಯ್ಯ ಅವ್ರ ಬಗ್ಗೆ. ಅವರು ವಿಶೇಷ ಚೇತನ ಆಗಿದ್ರು ಸಹ ತಮ್ಮ ಒಂದು ಫ್ಯಾಮಿಲಿಯ ಸಪೋರ್ಟ್ ಇಂದ, ಹೆಂಡತಿಯವರ ಸಪೋರ್ಟ್ ಇಂದ UPSC ಅನ್ನ ಅದ್ಭುತವಾಗಿ ಅವರು ಕ್ಲಿಯರ್ ಮಾಡಿದ್ದಾರೆ ಒಂದು ಅತ್ಯುತ್ತಮ ಶ್ರೇಣಿಯಲ್ಲಿ. ಅದೇ ರೀತಿ ಈ ವರ್ಷ 3ನೇ ರ್ಯಾಂಕ್ ಗಳಿಸಿರೋ ಒಬ್ರು ಅಚೀವರ್ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಸಾಧನೆ ಹೆಚ್ಚು ಅಂತ ನಾನು ಯಾವತ್ತೂ ಪರಿಭಾವಿಸಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ಶಿಕ್ಷಕರಾಗಿದ್ರು, ಒಂದು ಮಾರ್ಗ ತೋರಿಸಿದ್ರು, ಅದನ್ನ ಒಂದು ಫಾಲೋ ಮಾಡ್ಲಿಕ್ಕೆ ನಂಗೆ ಈಸಿ ಇತ್ತು. ಆದ್ರೆ ನಾನು ಹೇಳೋದು ನನಗಿಂತ ಹೆಚ್ಚಿನ ಒಂದು ಕಷ್ಟಗಳನ್ನ ಎದುರಿಸಿ ಸಾಧನೆ ಮಾಡಿರುವಂತ ವ್ಯಕ್ತಿಗಳು ಸಾಕಷ್ಟು ನಮ್ಮ ನಡುವೆ ಇದ್ದಾರೆ. ಉದಾಹರಣೆಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, 3ನೇ ರ್ಯಾಂಕರ್ ಈ ಸಲ ಪಡೆದಿರುವಂತ ವ್ಯಕ್ತಿ, ಅವರು ಯಾವುದೇ ಫಾರ್ಮಲ್ ಎಜುಕೇಶನ್ ಅಂದ್ರೆ ಒಂದು ಶಾಲೆಗೆ, ಕಾಲೇಜ್ಗೆ ಎಲ್ಲೂ ಸೇರಿಲ್ಲ. ಅವರು ಯಾವುದೇ ಒಂದು ಡಿಗ್ರಿನ ಒಂದು ನೇರವಾಗಿ ಶಿಕ್ಷಕರ ಮುಖಾಂತರ ಕಲ್ತಿಲ್ಲ. ಎಲ್ಲಾನು ಡಿಸ್ಟೆನ್ಸ್ ಎಜುಕೇಶನ್ ಇಂದಾನೆ ಕಲ್ತಿರೋದು. ಅವರು ಈವನ್ ಬೇಸಿಕ್ ಡಿಗ್ರಿ, ಹೈಯರ್ ಎಜುಕೇಶನ್ ಎಲ್ಲಾನು ಡಿಸ್ಟೆನ್ಸ್ ಎಜುಕೇಶನ್ ಇಂದ ಕಲಿತು ಸ್ವಂತ ಪ್ರಯತ್ನದಿಂದ ಅವರು ಎಕ್ಸಾಮ್ ಅನ್ನ ಬರೆದ್ರು. ಮುಖ್ಯವಾಗಿ ಅಂದ್ರೆ ಅವ್ರ ತಂದೆ ಒಬ್ಬ ಅಗ್ರಿಕಲ್ಚರ್ ಲೇಬರ್, ಅಂದ್ರೆ ಒಬ್ಬ ಕೃಷಿ ಇದು ಏನಿರುತ್ತೆ MGNREGA ವರ್ಕರ್ಸ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಅವರು ಎಲ್ಲೂ ಅವ್ರಿಗೆ ಭಾಷೆ ಅನ್ನೋದು ಅಡ್ಡ ಆಗಿ ನಿಲ್ಲಿಲ್ಲ. ಅವ್ರು ಎಲ್ಲ ಪೇಪರ್ಸ್ ಅನ್ನ ತಮ್ಮ ತಾಯ್ನಾಡಿನ ಭಾಷೆಯಲ್ಲಿ ತೆಲುಗುವಲ್ಲಿ ಬರೆದ್ರು. ನಾನೇನಪ್ಪ ಕೇಳ್ಕೊಳ್ಳೋದು ಅಂದ್ರೆ, ಭಾಷೆ ಅಥವಾ ಇಂಗ್ಲಿಷ್ ನಮ್ಗೆ ಬೇಕೇ ಬೇಕು ಅನ್ನೋಂಥ ಒಂದು ತಪ್ಪು ಕಲ್ಪನೆ ಹೋಗ್ಬೇಕು. ನಾವು ಯಾವುದೇ ಒಂದು ಭಾಷೆಯಲ್ಲಿ ನಮ್ಗೆ ಅಭಿವ್ಯಕ್ತಿ ಚೆನ್ನಾಗಿದೆ ಅಂತಂದ್ರೆ ಆ ಭಾಷೆನ ಆರಿಸ್ಕೊಂಡು ಈ ಎಕ್ಸಾಮ್ನ ಬರೀಬಹುದು. ಖಂಡಿತವಾಗ್ಲೂ ಅವರೆಲ್ಲ ಪೇಪರ್ಸ್ ಅನ್ನು ಅವರ ತಾಯ್ನಾಡಿನ ಭಾಷೆಯಲ್ಲೇ ಬರೆದಿದ್ದಾರೆ. ಹಾಗೆ ನಮ್ದ್ರಲ್ಲೂ ಕನ್ನಡ ಮಾಧ್ಯಮದಲ್ಲೇ ಬರೆದಿರುವಂತವರು ಲಕ್ಕಪ್ಪ ಅವರು ನಿಮ್ಗೆ ದೊಡ್ಡ ಸ್ಫೂರ್ತಿ. ಆಕ್ಚುಲಿ ತಮ್ಮದೇ ಜಿಲ್ಲೆಯಲ್ಲಿ ಅವರ ಇಡೀ ಫ್ಯಾಮಿಲಿ, ಅವರ ತ್ಯಾಗಕ್ಕೆ ಇವತ್ತೊಂದು ಬಹಳಷ್ಟು ಅದ್ಭುತವಾದ ಫಲ ಸಿಕ್ಕಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಪೋಷಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಕ್ಕಳನ್ನ ಸಮಾಜಕ್ಕೆ ಆಸ್ತಿಯಾಗಿ ಕೊಡಿ ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಇಲ್ಲಿ ನನ್ಗೊಂದು ಫಿನಾಮಿನ ಏನಪ್ಪಾ ಅಂದ್ರೆ, ಹೆಣ್ಮಕ್ಳು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪುರಸ್ಕಾರವನ್ನ ಪಡೆದಿದ್ದೀರಾ. ನಾವು ಪೇಪರ್ಸ್ ಅಲ್ಲಿ ಯಾವಾಗೂ ನೋಡ್ತೀವಿ, 10th ಸ್ಟ್ಯಾಂಡರ್ಡ್ ಆಗಲಿ PUC ಆಗಲಿ ರಿಸಲ್ಟ್ ಬಂದಾಗ ಬರುತ್ತೆ ಬಾಲಕಿಯರದೇ ಮೇಲುಗೈ ಅಂತ ಯಾವಾಗೂ. ಅದಾದ್ರೆ ಮುಂದಿನ ದಿನಗಳಲ್ಲಿ ಇವತ್ತಿಗೂ ಕೂಡ UPSCಯಲ್ಲಿ ದ ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇಸ್ ಓನ್ಲಿ 20%. ಸೊ ಹೈಯರ್ ಎಜುಕೇಶನ್ ನಲ್ಲಿ ಬರ್ತಾ ಇದ್ದಾಗೆ ಅದು ಕಡಿಮೆ ಆಗೋಗುತ್ತೆ. ಪೋಷಕರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ, ಗಂಡು ಮಕ್ಕಳಿಗೆ ಕೊಡುವಂತ ಸಮಾನವಾದ ಅವಕಾಶವನ್ನ ಹೆಣ್ಣು ಮಕ್ಕಳಿಗೂ ಕೊಡಿ. ಅವರು ಖಂಡಿತವಾಗ್ಲೂ ಸಮಾಜಕ್ಕೆ ಒಳ್ಳೆ ಆಸ್ತಿ ಆಗ್ತಾರೆ ಅಂತ ನಾನು ತಿಳ್ಕೊತೀನಿ. ಆ ನಿಟ್ಟಿನಲ್ಲಿ 2 ಉತ್ತಮ ಉದಾಹರಣೆಗಳು ಇವತ್ತು ನಿಮ್ ಮುಂದೆ ಕೂತಿದ್ದಾರೆ ಇಲ್ಲಿ. ಅವರು ಇಬ್ರು KPSC ಈ ಸಲ ಕ್ರ್ಯಾಕ್ ಮಾಡಿರೋರು. ಸಂಸಾರದ ಜೊತೆಗೆ, ಮಕ್ಕಳ ಜವಾಬ್ದಾರಿಯ ಜೊತೆಗೆ ವಿದ್ಯೆಯನ್ನ, ತಮ್ಮ ಕನಸನ್ನ ಸಾಕಾರಗೊಳಿಸ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಅಭಿನಂದನೆಗಳು. ಅವರು ನಿಮ್ಗೆ ಬಹಳಷ್ಟು ಈಗಾಗಲೇ ಹೇಳ್ತಿದ್ರು ಸಾವಿತ್ರಿಬಾಯಿ ಫುಲೆ ಅವರ ಮಗಳು ನೀವು ಅಂತ. ಖಂಡಿತವಾಗ್ಲೂ ಆಗಿನ ಕಾಲದಲ್ಲಿ ರೊಕಯ್ಯ ಹುಸೇನ್, ಸಾವಿತ್ರಿಬಾಯಿ ಫುಲೆ ಅವರೆಲ್ಲ ಎಲ್ಲರಿಗೂ ಕಾಣದೆ ಕದ್ದು ಓದಬೇಕಾದಂತ ಪರಿಸ್ಥಿತಿ ಇತ್ತು. ಹೆಣ್ಮಕ್ಳಿಗೆ ವಿದ್ಯೆ ಅನ್ನೋದು ನಿಷೇಧಿತವಾದ ಕಾಲ ಅದು. ಆದ್ರೆ ಈಗ ಸಾಕಷ್ಟು ಕಾಲ ಬದಲಾವಣೆ ಆಗಿದೆ. ಹೆಣ್ಮಕ್ಳಿಗೆ ಬಹಳಷ್ಟು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಇದೆ ಅಚೀವ್ ಮಾಡ್ಲಿಕ್ಕೆ. ಅದನ್ನ ಸದುಪಯೋಗ ಪಡ್ಕೊಂಡು ತಾವೆಲ್ಲರೂ ತಮ್ಮ ಬಗ್ಗೆ ತಾವು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ. ಒಂದು ಏಮ್ನ ಹೈ ಇಟ್ಕೊಂಡು ಡೆಫಿನೆಟ್ ಆಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ಈ ಕಾರ್ಯಕ್ರಮ ನನಗೆ ಒಂದು ಭದ್ರ ಬುನಾದಿಯನ್ನು ಹಾಕೊಟ್ಟಿದೆ ಅಂತ. ಯಾಕಂದ್ರೆ ನಾವು ಫಸ್ಟ್ ಲರ್ನಿಂಗ್ಸ್ ಅಂತ ಹೇಳ್ತೀವಿ. ನಮ್ಮ IAS ನಲ್ಲಾಗ್ಲಿ ಯಾವುದೇ ಒಂದು ಸೇವೆಯಲ್ಲಾಗ್ಲಿ ನಮ್ಗೆ ಮೊದಲು ಪಾಠ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತೆ. ಇವತ್ತು ನನಗೆ ಭದ್ರ ಬುನಾದಿಯಾದ ಒಂದು ಲೆಸನ್ನೇ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಜಿಲ್ಲಾಡಳಿತ ಒಂದು ಕನಸನ್ನ ಕಂಡ್ರೆ ಅದನ್ನ ಸಾಕಾರಗೊಳಿಸಲಿಕ್ಕೆ ಬೇಕಾಗಿರೋದು ಕೇವಲ ಟೀಮ್ ವರ್ಕ್ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಇನ್ಸ್ಪಿರೇಷನ್ ಫಾರ್ ಅಸ್ ಆಲ್ಸೋ, ಆಸ್ಪೈರಿಂಗ್ ಸಿವಿಲ್
servants. Definitely we'd like to emulate such best practices, sir. And I think ಈ ಥರ ಒಂದು ಕಾರ್ಯಕ್ರಮ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಈ ಥರ ಒಂದು ಕಾರ್ಯಕ್ರಮ ಆದರೆ ಅಲ್ಲಿನ ಮಕ್ಕಳಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡೋದು ಅಂತಂದರೆ, ಇವತ್ತು ಏನಾದರೂ ಒಂದು ನನಗೆ ಸಿಕ್ಕಿದೆ ಅನ್ನೋದು ಒಂದು ಅವಕಾಶ ಅಷ್ಟೇ ಸಮಾಜಕ್ಕೆ ನನ್ನ ಆಗಿರುವಂಥ ಕನಸನ್ನು ನನಸು ಮಾಡಿಸ್ಕೊಳ್ಳೋಕ್ಕೆ. ಅದು ಒಂದೇ ಒಂದು ಮಾತಲ್ಲಿ ಹೇಳೋದಂದರೆ, the woods are lovely, dark and deep, but I have miles to go before I sleep ಅಂತ. ಸೊ ಈ ನನ್ನ ಹಾದಿಯಲ್ಲಿ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇದೇ ರೀತಿ ಇರಲಿ ಅಂತ ಕೇಳ್ಕೊಂತ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.